ಒಗ್ಗಟ್ಟಿರಲಿ ಎಸಿ ಬರಲಿ ಒಗ್ಗಟ್ಟಿರಲಿ ಸೆಂಟ್ರಲ್ ಕಮಿಷನ್ ಇಂದ ಲೆಟರ್ ಬಂದ ತಕ್ಷಣ ಇದಾಗುತ್ತೆ. ಅದಾಗೋದು 29 ಏಪ್ರಿಲ್ ಇದೇ ವರ್ಷ. ಇದಾದ್ಮೇಲೆ ಏನಾಗುತ್ತೆ ಅಂದರೆ DC ಅವ್ರಿಗೊಂದು ಪತ್ರ ಬರುತ್ತೆ. DC ಅವ್ರ ಪತ್ರ ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಮೂಲ ಕಡತನ ಹುಡುಕಿ ಇದನ್ನೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಅದರಂತೆ ಇನ್ನು ಪ್ರಕರಣ ದಾಖಲಾಗುತ್ತೆ. ಮತ್ತೆ ನಾವು PTC ಅಲ್ಲೂ ದಾಖಲಿಸಿದ್ದೀವಿ. ಕೇಸ್ನ ಇದು 25 ನಂಬರ್ 64 ಕೇಸ್ ದಾಖಲಾಗಿದೆ. ಅದು 19 ಏಪ್ರಿಲಲ್ಲಿ ಆಗಿರೋದು. ಹಾಗಾಗಿ ಇದು ಪ್ರಕರಣ ಅವ್ರ ಗಮನಕ್ಕಿಲ್ಲ ಅಂತ ಕಾಣಿಸುತ್ತೆ. ಇದು AKDRL ಮಂಜೂರಾಗಿರೋದಕ್ಕೆ ಆಗಿರೋದು. AKDR ಅಂದರೆ ಎಂದೆಂದಿಗೂ ಪರಬಾಡೆ ಮಾಡಬಾರ್ದು ಅಂತ ಷರತ್ತಿರುತ್ತೆ ಸರ್. ಇದರಲ್ಲಿ ಇಲ್ಲಿ 3 ಜನಕ್ಕೆ ಮಂಜೂರಾಗಿದೆ. ಈಗ ಜಮೀನು ಯಾವುದು ಉಳಿಯಲ್ಲ, ಆದರೆ PTC ಎಲ್ಲ ತಮಗೂ ಗೊತ್ತಿದೆ. ಹಾಗಾಗಿ ಇದರಲ್ಲಿ ಆಗ್ತಕ್ಕಂಥದ್ದು ಅವರು ಏನಂದರೆ ನಮ್ಮ ಪರವಾಗಿ ಆದೇಶ ಆಗಿಬಿಟ್ಟಿದೆ, ಅವ್ರ ಹತ್ರ ದಾಖಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸಿ ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮನ್ನು ದಿಕ್ಕಪ್ಪಿಸಿದ್ದಾರೆ. ಹಾಗಾಗಿ ನೀವು ಅದನ್ನು ಪರಿಶೀಲನೆ ಮಾಡಿ ಏನು ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು. ಮೊದಲಿಂದ ನಾವು ಬಯಸೋದು ಅದೇ. ಅವ್ರ ಥರ ನಾವು ದುಡ್ಕೋರಲ್ಲ, ನಾವು ಶಾಂತಿ ಪ್ರಿಯರು, ಶಿಸ್ತಿನ ಸಿಪಾಯಿ. ಸರ್, ಈಗ ಏನು ಕಬ್ಜಾ ಮಾಡಿರ್ತಕ್ಕಂಥ ಜಮೀನುಗಳು ಯಾರ್ಯಾರು ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ. ಎಷ್ಟಿದೆ, ಬೇರೆಯವ್ರದ್ದು ಎಷ್ಟಿದೆ, ಇಲ್ಲ ಯಾವ ಸಮುದಾಯದವ್ರು ಎಷ್ಟೆಷ್ಟು ಕಬ್ಜಾ ಮಾಡಿದ್ದಾರೆ. ರಾಜಕಾಲುಗಳಿಂದ ಹಿಡಿದು ಮಶಾನ್ಗಳಿಂದ ಹಿಡಿದು ಎಲ್ಲಾನು ಕಬ್ಜಾ ಮಾಡಿರೋರು ಅವರೇ. ಗೋಪಾಲ್ ರಘುನಾಥ್ ರೆಡ್ಡಿ ಅಂತ ಇತ್ತೀಚೆಗೆ ಕೆಂಪೇಗೌಡ ಒಕ್ಕಲಿಗರ ಸಂಘ ಅಂತ ಕಟ್ಕೊಂಡಿದ್ದಾನೆ. ಅವನು 15 ವರ್ಷ ಹಿಂದೆನೇ ಅವನು ರೌಡಿ ಶೀಟ್ರು. ಅವನ ಮೇಲೆ ಗಡಿ ಬರ ಆಗಬೇಕಂತ ಲಿಸ್ಟ್ ಆಗಿದೆ. ಅಂಥವ್ನು ಇವಾಗ ಜನರನ್ನ ಇದು ಮಾಡಿ ಕಳಿಸ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಮತ್ತು ಮುಂದೆ ಅವರಿಗೆ ತೊಂದರೆ ಆಗ್ಬೋದು ಅಂತ ಯಾರೋ ವೆಂಕಟರಮಣ ಸ್ವಾಮಿ ಅನ್ನೋರು ಮಾತಾಡಿದ್ರು ನಮ್ಮ ದಲಿತರ ಬಗ್ಗೆ. ಅವರು ಕೂಡ ನಮ್ಮ ಎಸ್ಸಿ ಜನಾಂಗ ಸಂಬಂಧಪಟ್ಟಿರೋರು. ಪ್ರತ್ಯಕ್ಷವಾಗಿ ವೆಂಕಟರಮಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ವೆಂಕಟರಮಣ ಸ್ವಾಮಿ ಅವರೇ, ನೀವು ಮಾಡಿರ್ತಕ್ಕಂಥ ಏನೇನು ರೋಲ್ ಕಾಲ್ ಎಲ್ಲ ನಮಗೆಲ್ಲ ಮಾಹಿತಿ ಇದೆ. ಹಿರಿಯ ಅಧಿಕಾರಿಗಳ ಗಮನ ಕೊಟ್ಟು ಅದೇನಾಗಿದೆ ಗೊತ್ತಿದೆ. ರೋಲ್ ಕಾಲ್ ಆಗಿದ್ರೆ ಹಿಂಗೇನು ಕಿತ್ತ